ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸತ್ಯವೇದದಲ್ಲಿ ಕರ್ತನು ಅತಿ ಸಣ್ಣ ಸಣ್ಣ ಪ್ರಾರ್ಥನೆಗಳನ್ನು ಕೇಳಿ ಅದಕ್ಕೆ ಉತ್ತರಗಳನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಸಣ್ಣ ಸಣ್ಣ ಪ್ರಾರ್ಥನೆಗಳು. ಬಹಳ ಜನರು ರಾತ್ರಿ ಇಡೀ ಪ್ರಾರ್ಥಿಸಿದರೆ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ರಾತ್ರಿ ಪ್ರಾರ್ಥಿಸುವುದು ಒಳ್ಳೆಯದೇ. ರಾತ್ರಿ ಪ್ರಾರ್ಥನೆಗಳಲ್ಲಿ ಒಂದು ಮಹತ್ವ ಇದೆ. ರಾತ್ರಿಯ ಪ್ರಾರ್ಥನೆಯಲ್ಲಿ ದೈವಿಕವಾದಂಥ ಒಂದು ಸಮಾಧಾನವನ್ನು ಹೊಂದಿಕೊಳ್ಳುವುದು ಬಹಳ ಒಳ್ಳೆಯದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ನೀನು ರಾತ್ರಿಯಲ್ಲಾದರೂ ಪ್ರಾರ್ಥಿಸು, ಮುಂಜಾನೆಯ ಯಾವ ಸಮಯದಲ್ಲಾದರೂ ಪ್ರಾರ್ಥಿಸು. ಆದರೆ ಪ್ರಾರ್ಥನೆಗೆ ಮೊದಲು ಏನಿರಬೇಕಂತಂದರೆ ಒಂದು ನಂಬಿಕೆ, ಎರಡನೇದು ವಿಶ್ವಾಸ. ನಂಬಿಕೆ ಮತ್ತು ವಿಶ್ವಾಸ ಇಲ್ಲದೆ ಪ್ರಾರ್ಥನೆಗಳು ಅವು ಪ್ರಾರ್ಥನೆಗಳಲ್ಲ. ನಂಬಿಕೆ ಇರುವ ಕಡೆ ಮತ್ತು ವಿಶ್ವಾಸ ಇರುವ ಕಡೆ ನಮ್ಮ ಪ್ರಾರ್ಥನೆಗಳು ಕ್ರಿಯೆಗಳಾಗಿ ಬದಲಾಗ್ತವೆ. ಕ್ರಿಯೆ. ನೀವು ನೋಡಿ, ನಮ್ಮ ನಂಬಿಕೆ ಪಾಪದಿಂದ ಮುಕ್ತವಾದಂಥ ಹೃದಯ. ಕೀರ್ತನೆಗಳು 66:18 ಹೇಳಿರುವಂತೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಕೀರ್ತನಕಾರನು ಬರೀತಾನೆ, ನಾನು ಕೆಟ್ಟತನದ ಮೇಲೆ, ದುಷ್ಟತನದ ಮೇಲೆ, ಅಸಹ್ಯಕರಗಳ ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮನಸ್ಸಿನ ಆಲೋಚನೆಗಳನ್ನು, ನನ್ನ ಮನಸ್ಸನ್ನು ಆ ಕಡೆ ದೃಷ್ಟಿಯಿಟ್ಟು ನೋಡಿದ್ದರೆ ಕರ್ತನು ನನ್ನ ವಿಜ್ಞಾಪನೆಯನ್ನು ಕೇಳುವುದಿಲ್ಲ. ಅಂದರೆ ಪ್ರಾರ್ಥನೆಯನ್ನು ಕೇಳುವಾಗ ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದ ಭಾರಗಳನ್ನು ಆತನ ಮುಂದೆ ಸುರಿಬೇಕು. ನಮ್ಮ ಹೃದಯದ ಭಾರಗಳನ್ನು ಆತನ ಮೇಲೆ ಸುರಿದಾಗ ಆತನು ಒಂದು ದೈವಿಕವಾದಂಥ ಒಂದು ಸಮಾಧಾನವನ್ನು ನಮ್ಮ ಹೃದಯಗಳಲ್ಲಿ ಇಡುವಂಥ ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಹನ್ನಾಳು ಆಲಯಕ್ಕೆ ಹೋಗಿ ಕಣ್ಣೀರಿನಿಂದ ಆಕೆ ಪ್ರಾರ್ಥಿಸಿ ಬಿಕ್ಕಿ ಬಿಕ್ಕಿ ಅತ್ತು ಪ್ರಾರ್ಥಿಸುವಾಗ ಅಲ್ಲಿ ಇದ್ದಂಥ ಯಾಜಕನು ಹೇಳ್ತಾನೆ, ನೀನು ಆಲಯಕ್ಕೆ ಕುಡಿದು ಬಂದಿದ್ದೀಯಾ? ಆದರೆ ಆ ತಾಯಿ ಹೇಳ್ತಾಳೆ, ನನ್ನ ಹೃದಯ ಒಡೆದೋಗಿದ್ದೀಯ. ಆ ಹೃದಯದ ಆವೇದನೆಯನ್ನು ಕರ್ತನಿಗೆ ಒಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಸತ್ಯವೇದದಲ್ಲಿ ಹನ್ನಾಳಿಗೆ ಒಂದು ಪ್ರತ್ಯೇಕವಾದಂಥ ಸ್ಥಾನ ಇದೆ. ಹನ್ನ ಎಲ್ಲಿ ತನಕ ಪ್ರಾರ್ಥಿಸಿದ ಅಂತಂದರೆ ಕರ್ತನು ಜಯ ಕೊಡುವವರೆಗೂ ಪ್ರಾರ್ಥಿಸಿದಳು. ಶಾಮುವೇಲ್ ಥರದ ಗಂಡು ಮಗುವನ್ನು ಕರ್ತನು ಕೊಡುತ್ತಾನೆ. ಅದು ಪ್ರಾರ್ಥನೆಯ ಫಲ. ಇವತ್ತು ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳು ಪರಲೋಕದಲ್ಲಿ ಅವು ನಟಲ್ಪಟ್ಟಿವೆ. ನಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿ ಹನಿಯು ಕರ್ತನ ಬಳಿ ಲೆಕ್ಕವಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ಹೇಳ್ತೇವೆ. ಒಂದು ನಿಮಿಷ, ಒಂದು ಸಣ್ಣ ಕಣ್ಣೀರು, ಆ ಕಣ್ಣೀರಿನ ಪ್ರಾರ್ಥನೆ ಒಂದು ದೊಡ್ಡ ಬದಲಾವಣೆಯನ್ನು ತರ್ತದೆ. ಅನೇಕರನ್ನು ಗ್ರಹಿಸಿಬಿಡ್ತೇವೆ. ನಾವು ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುವುದಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಬರುತ್ತಿಲ್ಲ. ಆದರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಅಮ್ಮ, ನಿಮಗೆ ಈ ವಾಗ್ದಾನ. ಅಗತ್ಯವಾಗಿ ನಿಮ್ಮ ವಿಜ್ಞಾಪನೆಗಳನ್ನು ಕರ್ತನು ಕೇಳ್ತಾನೆ. ಅಗತ್ಯವಾಗಿ ನಿಮ್ಮ ವಿಜ್ಞಾಪನೆಗಳಿಗೆ ಉತ್ತರಗಳನ್ನು ಕೊಡ್ತಾನೆ. ಏಕ ಮನಸ್ಸಿನಿಂದ ಪ್ರಾರ್ಥಿಸೋಣ. ಏಕ ಮನಸ್ಸಿನಿಂದ ಪ್ರಾರ್ಥಿಸಿ ಅದ್ಭುತಗಳನ್ನು ಹೊಂದಿಕೊಳ್ಳೋಣ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಯೇಸುವೇ ಅಪ್ಪ, 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ, ಯಾರ್ಯಾರಿಗೆ ಸ್ವಾಮಿ ದೇವರೇ ಪ್ರಾರ್ಥನೆಗಳಿಗೆ ಉತ್ತರ ಬರದೆ 6 ತಿಂಗಳು, ವರ್ಷ, ಹೀಗೆ ಸುಮಾರು ತಿಂಗಳುಗಳ ಕಾಲ, ಸುಮಾರು ವರ್ಷಗಳ ಕಾಲ ಆ
ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿರ್ತಕ್ಕಂಥ ಆ ಪ್ರಾರ್ಥನೆಗಾಗಿ ಬೇಡ್ತೇನೆ ಸ್ವಾಮಿ. ದೇವರೇ, ನೀವು ಹೇಳಿದಿರಲ್ಲ ಸ್ವಾಮಿ, ಎಲ್ಲಿ 2-3 ಜನ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ತಿರೋ ಆ ಪ್ರಾರ್ಥನೆ ನಾನು ಕೇಳ್ತೇನೆ ಅಂತೇಳಿ. ದೇವರೇ, ಯಾರ್ಯಾರು ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೆ ದೇವರೇ, ಅವರ ಹೃದಯದಲ್ಲಿರ್ತಕ್ಕಂಥದ್ದನ್ನು ಯೇಸುವಿನ ನಾಮದಲ್ಲಿ ಕೊಡ್ತೀರಿ ಸ್ವಾಮಿ. ಆ ಮಕ್ಕಳು ಸಾಕ್ಷಿಗಳಾಗಿ ನಿಲ್ಲುತ್ತಾರೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.